ಭಾರತದಲ್ಲಿ ಆಗಲಿ ಅಥವಾ ಇನ್ನುಳಿದ ಯಾವುದೇ ದೇಶದಲ್ಲಾಗಲಿ ಜಮೀನು ಖರೀದಿಸೋದಕ್ಕೆ ಲಕ್ಷಗಟ್ಟಲೆ ಹಣ ಬೇಕಾಗುತ್ತೆ. ಆದರೆ ನೀವು ಯಾವತ್ತಾದರೂ ಕೋಟ್ಯಾಧಿಪತಿ ಮಕ್ಕಳನ್ನು ಫ್ರೀಯಾಗಿ ಮದುವೆ ಮಾಡಿಕೊಟ್ಟು ಸಾವಿರಾರು ಎಕರೆ ಜಮೀನನ್ನು ಕೂಡ ಫ್ರೀಯಾಗಿ ನೀಡೋ ದೇಶದ ಬಗ್ಗೆ ಕೇಳಿದ್ದೀರಾ? ಮತ್ತು ನಾವೆಲ್ಲ ಯಾವುದೇ ಭಯವಿಲ್ಲದೆ ಜೀವನ ಸಾಗಿಸ್ತಿದ್ದೇವೆ ಅಂದರೆ ಅದಕ್ಕೆ ಕಾರಣ ನಮ್ಮ ಶತ್ರುಗಳಿಂದ ರಕ್ಷಿಸುವ ಆರ್ಮಿಗಳು. ಆದರೆ ಈ ಆರ್ಮಿ ಪದದಲ್ಲಿರೋ ಯುನಿಕ್ ಫ್ಯಾಕ್ಟ್ ಒಂದರ ಬಗ್ಗೆ ನಿಮಗೆ ಗೊತ್ತಾ? ಹಾಗೂ ನಾವು ಇದುವರೆಗೆ ಹಲವು ವಿಭಿನ್ನ ರೀತಿಯ ಕಾರ್ಗಳನ್ನು ನೋಡಿದ್ದೇವೆ. ಆದರೆ ನೀವು ಯಾವತ್ತಾದರೂ ಟ್ರಾನ್ಸ್ಪರೆಂಟ್ ಕಾರ್ ಬಗ್ಗೆ ಕೇಳಿದ್ದೀರಾ? ಮತ್ತು ನೈಟ್ ವ್ಯೂವಲ್ಲಿ ಇಡೀ ವಿಶ್ವ ಈ ರೀತಿ ಕಾಣುತ್ತೆ ಅನ್ನೋದು ನಿಮಗೆ ಗೊತ್ತಿರ್ಬೋದು. ಆದರೆ ಈ ಇಮೇಜ್ನಲ್ಲಿ ಅಡಗಿರೋ ವಿಸ್ಮಯಕಾರಿ ಸಂಗತಿಯೊಂದರ ಬಗ್ಗೆ ನಿಮಗೆ ಗೊತ್ತಾ? ಅಷ್ಟೇ ಅಲ್ಲದೆ ನಾವೆಲ್ಲ ದಿನಾಲೇ ಹೆಚ್ಚಾಗಿ ಆಲಿಸೋ PDF, ಸಿಮ್, GPS, USB, URL ಇವುಗಳ ಫುಲ್ ಬಗ್ಗೆ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಯೋಣ. ಮತ್ತು ಈ ರೀತಿ ಹಲವು ರೇರ್ ಹಾಗೂ ರ್ಯಾಂಡಮ್ ಫ್ಯಾಕ್ಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ ಮೇಲೆ ಹಿಟ್ ಮಾಡಿ. ಫ್ಯಾಕ್ಟ್ ನಂಬರ್ 1 ಫ್ರೆಂಡ್ಸ್, ಭಾರತದಲ್ಲಿ ಆಗಲಿ ಅಥವಾ ಇನ್ನುಳಿದ ಯಾವುದೇ ದೇಶದಲ್ಲಾಗಲಿ ಜಮೀನು ಪರ್ಚೇಸ್ ಮಾಡಬೇಕಂದ್ರೆ ಲಕ್ಷಗಟ್ಟಲೆ ಹಣ ಬೇಕಾಗುತ್ತೆ. ಇನ್ನು ನಮ್ಮ ಭಾರತದಲ್ಲಂತೂ ಕೇವಲ 1 ಎಕರೆ ಜಮೀನಿಗೆ 8 ರಿಂದ 10 ಲಕ್ಷ ಹಣ ಕೊಡಬೇಕಾಗುತ್ತೆ. ಆದರೆ ರಷ್ಯಾದಲ್ಲಿ ಜಮೀನು ಫ್ರೀಯಾಗಿ ಸಿಗುತ್ತೆ ಅಂದರೆ ನೀವು ನಂಬ್ತೀರಾ? ಹೌದು ಫ್ರೆಂಡ್ಸ್, ಅಸಲಿಗೆ ರಷ್ಯಾ ದೇಶದಲ್ಲಿ ಸುಮಾರು 8.5 ಕೋಟಿಯಷ್ಟು ಜಮೀನು ಯಾವುದೇ ರೀತಿ ಉಳುಮೆ ಇಲ್ಲದೆ ಖಾಲಿಯಾಗಿ ಬಿದ್ದಿರೋದ್ರಿಂದ ಸರ್ಕಾರ ಆ ದೇಶದ ಎಲ್ಲ ನಿರ್ಗತಿಕರಿಗೆ ಈ ಜಮೀನುಗಳನ್ನು ಹಂಚಿಕೊಡೋ ನಿರ್ಧಾರವನ್ನು ತೆಗೆದುಕೊಂಡಿದೆಯಂತೆ. ಅಂದರೆ ಒಬ್ಬ ವ್ಯಕ್ತಿಗೆ ಸುಮಾರು 5 ರಿಂದ 8 ಎಕರೆ ಜಮೀನು ಸಿಗುವ ಸಾಧ್ಯತೆ ಇದೆ ಎಂದು ಹೇಳಲಾಗ್ತಿದೆ. ಅಷ್ಟೇ ಅಲ್ಲದೆ ಕೆಲವು ಮೂಲಗಳ ಪ್ರಕಾರ ಈ ದೇಶದಲ್ಲಿ ಶ್ರೀಮಂತರು ಮತ್ತು ಬಡವರ ಮಧ್ಯೆ ಯಾವುದೇ ರೀತಿ ತಾರತಮ್ಯ ಇಲ್ವಂತೆ. ಸೊ ಅದಕ್ಕಾಗಿ ಇಲ್ಲಿ ಕೋಟೆಗಟ್ಟಲೆ ಹಣ ಸಂಪಾದಿಸಿಟ್ಟಿರೋ ಪೇರೆಂಟ್ಸ್ ತಮ್ಮ ಮಕ್ಕಳನ್ನು ಬಡವರಿಗೆ ಮದುವೆ ಮಾಡಿಕೊಡೋದಕ್ಕೆ ಯಾವುದೇ ರೀತಿ ಹಿಂದೆಟ್ಟು ಹಾಕೋದಿಲ್ವಂತೆ. ಯಾಕಂದರೆ ಶ್ರೀಮಂತರು ಬಡವರನ್ನು ಮದುವೆ ಆದರೆ ಆ ಶ್ರೀಮಂತ ಮಹಿಳೆಯ ಆಸ್ತಿಯಿಂದ ಬಡವ ಕೂಡ ಶ್ರೀಮಂತರಾಗಿ ಮಾರ್ಪಾಡಾಗಿ ಇಡೀ ರಾಷ್ಟ್ರದಲ್ಲಿ ಬಡತನ ಅನ್ನೋದು ನಿರ್ಮೂಲನೆ ಆಗುತ್ತೆ ಅನ್ನೋದು ಅವರ ನಂಬಿಕೆಯಂತೆ. ಅಷ್ಟೇ ಇಲ್ಲದೆ ಭೂಮಿ ಮೇಲಿರೋ ಯಾವುದೇ ದೇಶದಲ್ಲಾಗಲಿ ಮಗು ಯಾವ ದೇಶದಲ್ಲಿ ಹುಟ್ಟುತ್ತೋ ಆ ದೇಶದ ನಾಗರಿಕತೆಗೆ ಸೇರುತ್ತೆ. ಆದರೆ ರಷ್ಯಾದಲ್ಲಿ ಮಾತ್ರ ಹೀಗಲ್ಲ. ಹುಟ್ಟಿದ ಮಗು ರಷ್ಯಾ ದೇಶದ ಪ್ರಜೆ ಅಂತ ಸಪ್ರೇಟಾಗಿ ಪೇರೆಂಟ್ಸ್ಗಳು ರಿಜಿಸ್ಟ್ರೇಷನ್ ಮಾಡಿಸ್ಬೇಕಂತೆ. ಫ್ಯಾಕ್ಟ್ ನಂಬರ್ 2 ಫ್ರೆಂಡ್ಸ್, ಆರ್ಮಿ ಅನ್ನೋ ಪದ ಯಾರಿಗೆ ಗೊತ್ತಿಲ್ಲ ಹೇಳಿ? ಅದರಲ್ಲಿ ನಮ್ಮ ಭಾರತೀಯ ಯುವಕರಿಗಂತೂ ಈ ಪದವನ್ನು ಕೇಳಿದರೆ ಎಲ್ಲಿಯೂ ಸಹ ಇಲ್ಲದಂಥ ಖುಷಿ ಮತ್ತು ಹೆಮ್ಮೆ ಆಗುತ್ತೆ. ಹೌದು, ಆರ್ಮಿ ಅಂದರೆ ಯೋಧರು ತಮ್ಮ ಪ್ರಾಣವನ್ನು ಪಣಕ್ಕಿಟ್ಟು ದೇಶದ ಗಡಿಯಲ್ಲಿ ನಿಂತು ದೇಶ ಸೇವೆ ಮಾಡ್ತಾರೆ. ಅದು ನಿಮಗೆ ಗೊತ್ತಾ ಫ್ರೆಂಡ್ಸ್? ಆರ್ಮಿ ಅನ್ನೋ ಪದಕ್ಕೆ ಒಂದು ಫುಲ್ ಫಾರ್ಮ್ ಇದೆ. ಹೌದು, A ಅಂದರೆ ಅಲರ್ಟ್ ಅಂತಾನು, R ಅಂದರೆ ರೆಗ್ಯುಲರ್ ಅಂತಾನು, M ಅಂದರೆ ಮೊಬಿಲಿಟಿ ಮತ್ತು Y ಅಂದರೆ ಯಂಗ್ ಅಂತ ಅರ್ಥ ಕೊಡುತ್ತೆ. ಈ ವಿಷಯದ ಬಗ್ಗೆ ಮೊದಲು ನಿಮಗೆ ಗೊತ್ತಿತ್ತಾ? ಗೊತ್ತಿದ್ರೆ ಗೊತ್ತಿತ್ತು ಅಂತಾನು, ಇಲ್ಲ ಅಂದರೆ ಇಲ್ಲ ಅಂತಾನು ಕಮೆಂಟ್ ಮಾಡಿ. ಫ್ಯಾಕ್ಟ್ ನಂಬರ್ 4 ನೀವೆಲ್ಲ ಇದುವರೆಗೂ ಹಲವು ವಿಭಿನ್ನ ರೀತಿಯ ಕಾರ್ಗಳನ್ನು ನೋಡಿಯೇ ಇರ್ತೀರಾ. ಅದು ನೀವು ಯಾವತ್ತಾದರೂ ಟ್ರಾನ್ಸ್ಪರೆಂಟ್ ಕಾರನ್ನು ನೋಡಿದ್ದೀರಾ? ಹೌದು ಫ್ರೆಂಡ್ಸ್, ಅಸಲಿಗೆ GF ಅನ್ನೋ ಕಂಪನಿಯೊಂದು ಈ ರೀತಿ ಟ್ರಾನ್ಸ್ಪರೆಂಟ್ ಕಾರನ್ನು ಡೆವಲಪ್ ಮಾಡ್ತಿದೆ. ಈ ಕಾರಿಗೆ ಯೂಸ್ ಮಾಡಿರೋ ಮೇಲ್ಭಾಗದ ಗ್ಲಾಸ್ಗಳೆಲ್ಲ ಹೆವಿ ಡ್ಯೂಟಿ ಗ್ಲಾಸ್ಗಳಾಗಿರ್ತಾವಂತೆ. ಅಷ್ಟೇ ಅಲ್ಲದೆ ಈ ಕಂಪನಿಯವರು ಹೇಳೋ ಪ್ರಕಾರ ಈ ಕಾರು ಸಾಮಾನ್ಯ ಕಾರುಗಳಿಗಿಂತ ಸ್ಟ್ರಾಂಗ್ ಆಗಿ ಇರುತ್ತಂತೆ. ಹಾಗೂ ರೋಡ್ಗಳಲ್ಲಿ ಆಕ್ಸಿಡೆಂಟ್ ಆದರೂ ಸಹ ಈ ಕಾರ್ನಲ್ಲಿ ಅಳವಡಿಸಿರೋ ಮಾಡರ್ನ್ ಸೇಫೆಸ್ಟ್ ಟೆಕ್ನಾಲಜಿಯಿಂದಾಗಿ ಕಾರ್ನಲ್ಲಿರೋ ವ್ಯಕ್ತಿಗಳಿಗೆ ಹೆಚ್ಚು ಸಾವು ನೋವು ಸಂಭವಿಸೋದಿಲ್ವಂತೆ. ಫ್ಯಾಕ್ಟ್ ನಂಬರ್ 4 ಫ್ರೆಂಡ್ಸ್, ರಾತ್ರಿ ಹೊತ್ತು ನಮ್ಮ ಭೂಮಿ ಔಟರ್ ಸ್ಪೇಸಿಂದ ಅಂದರೆ ಅಂತರಿಕ್ಷದಿಂದ ಈ ರೀತಿ ಪ್ರಕಾಶಮಾನವಾಗಿ ಕಾಣುತ್ತೆ ಅನ್ನೋ ಸಂಗತಿ ಬಗ್ಗೆ ನಮ್ಮೆಲ್ಲರಿಗೂ ಗೊತ್ತೇ ಇದೆ. ಆದರೆ ನಿಮಗೆ ಗೊತ್ತಾ ಫ್ರೆಂಡ್ಸ್, ಅಮೆರಿಕಾದಲ್ಲಿರೋ ಲಾಸ್ ವೇಗಾಸ್ ಸಿಟಿ ಮಾತ್ರ ವಿಶ್ವದಲ್ಲಿರೋ ಎಲ್ಲ ಸಿಟಿ ಹಾಗೂ ಕಂಟ್ರೀಸ್ಗಳಿಗಿಂತ ಅತಿ ಹೆಚ್ಚು ಪ್ರಕಾಶಮಾನವಾಗಿ ಕಾಣುತ್ತಂತೆ. ಫ್ಯಾಕ್ಟ್ ನಂಬರ್ 5 PDF, ಸಿಮ್, GPS, USB, URL ಈ ರೀತಿ ಹಲವು ಶಾರ್ಟ್ ಫಾರ್ಮ್ ವರ್ಡ್ಗಳನ್ನು ನೀವು ಒಂದಲ್ಲ ಒಂದು ಬಾರಿ ಕೇಳಿಯೇ ಇರ್ತೀರಾ. ಆದರೆ ಈ ವರ್ಡ್ಗಳ ಫುಲ್ ಫಾರ್ಮ್ ಏನು ಅಂತ ನಿಮಗೆ ಗೊತ್ತಾ? ಗೊತ್ತಿಲ್ಲ ಅಂದರೆ ಚಿಂತೆ ಬೇಡ. ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ನಾವು ಉತ್ತರಿಸಲು ಸದಾ ಸನ್ನದ್ಧರಾಗಿರೋದ್ರಿಂದ ಪ್ಲೀಸ್ ನೀವು ಇನ್ನೂ ಸಹ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ನೀವು ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಈಗಲಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಮಗೆ ಸಪೋರ್ಟ್ ಮಾಡಿ. ಹೌದು ಫ್ರೆಂಡ್ಸ್, ಅಸಲು ನಮ್ಮ ಮೊಬೈಲ್ ಫೋನ್ಸ್ಗಳಲ್ಲಿ ಬಳಸೋ ಸಿಮ್ನ ಫುಲ್ ಫಾರ್ಮ್ ಸಬ್ಸ್ಕ್ರೈಬ್ ಐಡೆಂಟಿಟಿ ಮಾಡೆಲ್ ಮತ್ತು USB ಫುಲ್ ಫಾರ್ಮ್ ಯೂನಿವರ್ಸಲ್ ಬಸ್ ಸೀರಿಯಲ್ ಬಸ್ ಅಂತ, ಹಾಗೂ SMS ಫುಲ್ ಫಾರ್ಮ್ ಶಾರ್ಟ್ ಮೆಸೇಜ್ ಸರ್ವಿಸ್, URL ಫುಲ್ ಫಾರ್ಮ್ ಯೂನಿವರ್ಸಲ್ ರಿಸರ್ಚ್ ಲೊಕೇಟರ್ ಅಂತ, ಹಾಗೂ PDFನ ಫುಲ್ ಫಾರ್ಮ್ ಪೋರ್ಟೇಬಲ್ ಡಾಕ್ಯುಮೆಂಟ್ ಫಾರ್ಮೆಟ್ ಅಂತ, ಕೊನೆಗೆ GPSನ ಫುಲ್ ಫಾರ್ಮ್ ಗ್ಲೋಬಲ್ ಪೊಸೆಸಿಂಗ್ ಸಿಸ್ಟಮ್ ಅಂತ. 1915ರಲ್ಲಿ ಕ್ಯಾಲಿಫೋರ್ನಿಯಾದ ಎಲ್ಲ ನಗರ ಮತ್ತು ಹಳ್ಳಿಗಳಲ್ಲಿರೋ ಕೆರೆ ನದಿಗಳೆಲ್ಲ ಬತ್ತಿ ಹೋಗ್ತವೆ. ಜನರೆಲ್ಲ ಮಳೆ ಬೆಳೆಯಲ್ಲದೆ ಸತ್ತು ಹೋಗ್ತಾರೆ. ಆಗ ಕ್ಯಾಲಿಫೋರ್ನಿಯಾದ ಕೌನ್ಸಿಲ್ ಒಬ್ಬರು ನ್ಯೂಸ್ ಪೇಪರಲ್ಲಿ ನಾನು ಕೃತಕವಾಗಿ ಮಳೆ ಸುರಿಸ್ತೇನೆ ಅಂತ ಬರೆದ ಪ್ರಕಟಣೆಯೊಂದನ್ನು ನೋಡ್ತಾರೆ. ಆ ಪ್ರಕಟಣೆ ಮಂಡಿಸಿದ ವ್ಯಕ್ತಿ ಹೆಸರು ಚಾರ್ಲ್ಸ್ ಹೆಲ್ಪಿಡ್ ಅಂತ. ಇವರು ಲೇಕ್ ಲೆಟರ್ ಅನ್ನೋ ಪದ್ಧತಿಯಿಂದ ಕೃತಕವಾಗಿ ಮಳೆ ಸುರಿಸೋದನ್ನು ಕಂಡುಹಿಡಿತಾರೆ.
ಹೀಗೆ 1902ರಲ್ಲಿ 22 ವಿವಿಧ ರೀತಿಯ ಕೆಮಿಕಲ್ಸನ್ನು ಮಿಶ್ರಣ ಮಾಡುವ ಮೂಲಕ ಒಂದು ರಹಸ್ಯಮಯ ರಾಸಾಯನವನ್ನು ತಯಾರಿಸಿ ಅದನ್ನು ಒಂದು ದೊಡ್ಡ ಟ್ಯಾಂಕ್ನಲ್ಲಿ ಹಾಕಿ ಅದರ ಆವಿಯನ್ನು ಗಾಳಿಯಲ್ಲಿ ಹರಿಬಿಡ್ತಾರೆ. ಆಗ ಆವಿಯೆಲ್ಲ ಮೋಡಗಳಿಗೆ ತಲುಪಿ ಆಶ್ಚರ್ಯ ಅನ್ನೋ ಥರ ಇಡೀ ಕ್ಯಾಲಿಫೋರ್ನಿಯಾ ಭಯಂಕರ ಮಳೆಯಾಗಿ ಬತ್ತಿ ಹೋದ ನದಿ ಕೆರೆಗಳೆಲ್ಲ ತುಂಬಿ ಎಲ್ಲ ಕಡೆ ಸಮೃದ್ಧವಾದ ಹಸಿರು ಹರಡುತ್ತೆ. ಆದರೆ ದುರಾದೃಷ್ಟವಶಾತ್ ಆ ಎಕ್ಸ್ಪೆರಿಮೆಂಟ್ ಸಕ್ಸಸ್ ಆದ ಕೆಲವು ದಿನಗಳ ನಂತರ ಚಾರ್ಲ್ಸ್ ಕೂಡ ಸತ್ತು ಹೋಗ್ತಾರೆ. ಇವರ ಜೊತೆ ಇವರು ಕಂಡುಹಿಡಿದ ರಹಸ್ಯಮಯ ಕೆಮಿಕಲ್ ಕೂಡ ರಹಸ್ಯವಾಗಿ ಉಳಿದು ಬಿಡುತ್ತೆ. ಅಕಸ್ಮಾತ್ ಆ ಕೆಮಿಕಲ್ ಬಗ್ಗೆ ಇವರು ತಿಳಿಸಿಕೊಟ್ಟಿದ್ರೆ ಬಹುಶಃ ಈಗ ಉಂಟಾಗ್ತಿರೋ ಮಳೆ ಕೊರತೆಯನ್ನು ಇವರ ಪ್ರಯೋಗದಿಂದ ನೀಗಿಸಬಹುದಾಗಿತ್ತು. ಇದಿಷ್ಟು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಹ್ಯಾವ್ ಎ ನೈಸ್ ಡೇ.